Hi guys, welcome back to my YouTube channel. ಸೊ ನಾವೆಲ್ಲ ಇವತ್ತು ಫ್ಯಾಮಿಲಿ ಎಲ್ಲರೂ ಡಿವೈನ್ ಅಂದ್ರೆ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ನಮ್ಮ ಸೌತ್ ಕಡೆ ಇರೋ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಸೊ ಬನ್ನಿ, ಜರ್ನಿ ಹೇಗಾಗುತ್ತೆ, ಟ್ರಿಪ್ ಹೇಗಾಗುತ್ತೆ ಅಂತೆಲ್ಲ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಲೆಟ್ಸ್ ಗೋ. ಹಾಯ್ ಬಾವಾ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹಲೋ ಯಜಮಾನ್ರೆ, ಗುಡ್ ಮಾರ್ನಿಂಗ್. ಕೈಯಲ್ಲಿ ಇಬ್ರು ಮಕ್ಕಳನ್ನ ಕರ್ಕೊಂಡು ಹೋಗ್ತಿದೀವಲ್ಲ, ಸೊ ಅವ್ರಿಗೆ ಸ್ಯಾಟಿಸ್ಫೈ ಮಾಡ್ಬೇಕು ಅಂದ್ರೆ. ಯಾರು ಇಬ್ರು ಮಕ್ಕಳು? ಅಂದ್ರೆ ನೀವು ಮತ್ತೆ ಭಾವನಾ? ಅಲ್ಲ, ಮತ್ತೆ ಇವರು ಲಾಲಿಪಾಪ್. ಬೆಳಿಗ್ಗೆ ಬೆಳಿಗ್ಗೆ ಲಾಲಿಪಾಪ್ ತಿನ್ಸ್ತಾ ಇದೀರಲ್ರಿ. ಖುಷಿಗೆ ರೆಸ್ಪೆಕ್ಟೇ ಇಲ್ಲ, ಬರೀ ಅನ್ರೆಸ್ಪೆಕ್ಟ್. ಸೊ ಇವಾಗ ಕಾರ್ ರೆಡಿ ಆಗಿದೆ, ಇಂಜಿನ್ ಹೀಟ್ ಮಾಡ್ತಿದ್ದಾರೆ. ಸುಮ್ಮನೆ ನೋಡಿದೆ. ಹಾಯ್, ಗುಡ್ ಮಾರ್ನಿಂಗ್ ಪಾಪ. ಗುಡ್ ಮಾರ್ನಿಂಗ್. ಈಗ ಜರ್ನಿ ಸ್ಟಾರ್ಟ್ ಮಾಡ್ತೀವಿ. ಓಕೆ, ಸಂತೋಷ. ನಾವು ಬರ್ತಾ ಇದೀವಲ್ಲ ನಿಮಗೆ. ಸೊ ಎಲ್ಲರೂ ಸೇರಿ ಜರ್ನಿ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ಗುರುಪೌರ್ಣಮಿ ಆಗಿರೋದ್ರಿಂದ ಒಳ್ಳೆ ದಿವಸನೇ ನಾವು ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದೀವಿ. ಇವತ್ತು ಹೋಗಿ ಸಂಡೇ ರಿಟರ್ನ್ ಆಗೋದು ಅಂತ ಪ್ಲಾನ್ ಇದೆ. ಸೊ ಬನ್ನಿ. ಸೊ ಇವಾಗ ಬೆಂಗಳೂರನ್ನ ಬಿಟ್ಟು ಮಳೆಯಿಂದನೇ ನೆಂದಿರೋ ಮಲೆನಾಡಿನ ಪ್ರದೇಶಕ್ಕೆ ನಾವು ಪ್ರಯಾಣನ ಶುರು ಮಾಡಿದೀವಿ. ಸೊ ಇವಾಗ ಟೈಮ್ ಸುಮಾರು 7 ಗಂಟೆ ಆಗಿದೆ. ಬಟ್ ಆಲ್ರೆಡಿ ನೋಡಿ ಬೆಂಗಳೂರಲ್ಲಿ ಫುಲ್ ಟ್ರಾಫಿಕ್ ತುಂಬೋಗಿದೆ. ಆದರೆ ಇವ್ರು ನೋಡಿ ದೇವ್ರ ಸಾಂಗ್ ಕೇಳ್ತಾ ಕೇಳ್ತಾ ಎಲ್ಲರೂ ಹಾಗೆ ನಿದ್ದೆ ಹೊಡಿದ್ದಾರೆ. ಕ್ರೇಜಿ ಅಂದರೆ ಇದು ಗುರು. ನಮ್ಮ ಯಜಮಾನ್ರು ಆರಾಮಾಗಿ ಕಾಲು ಚಾಚ್ಕೊಂಡು ಮಲಗಿದ್ದಾರೆ. ಮೊದಲನೇದಾಗಿ ನಾವು ತುಮಕೂರಲ್ಲಿರೋ ಶ್ರೀ ಶಿವಕುಮಾರ ಸ್ವಾಮಿಗಳ ಮಠಕ್ಕೆ ನಾವು ಫಸ್ಟ್ ಗುರುಪೌರ್ಣಮಿ ಆಗಿರೋದ್ರಿಂದ ಗುರುಗಳ ದರ್ಶನ ಪಡೆಯೋಣ ಅಂತ ಶ್ರೀ ಸಿದ್ಧಗಂಗಾ ಮಠಕ್ಕೆ ಬಂದಿದ್ದೀವಿ. ಸೊ ಮೊದಲನೇದಾಗಿ ನಮ್ಮ ಗುರುಗಳ ದರ್ಶನ ತಗೊಂಡು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ಗುರುಗಳ ಆಶೀರ್ವಾದ ತಗೊಳ್ಳೋಣ ಅಂತ ಎಲ್ಲ ಹೊರಟಿದೀವಿ. ಒಳಗಡೆಗೆ ಗುರುಗಳಿದ್ದಾರೆ ಅಂತ ಹೇಳಿದ್ದಾರೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇವತ್ತಂತೂ ನಮ್ಮ ಗುರುಗಳ ದರ್ಶನ ತುಂಬ ಅಂದರೆ ತುಂಬ ಚೆನ್ನಾಗಿ ಆಯಿತು. ಅಲಂಕಾರ ತುಂಬ ಚೆನ್ನಾಗಿ ಮಾಡಿದರು. ಸೊ ಇವಾಗ ಇಲ್ಲೇ ಬ್ರೇಕ್ಫಾಸ್ಟ್ ಅನ್ನಪ್ರಸಾದ ತಿನ್ನೋಣ ಅಂತ ಬಂದಿದ್ದೀವಿ. ಅನ್ನಪ್ರಸಾದ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅಲ್ಲಿ ದೂರದಲ್ಲಿ ಬಂಡೆಕಲ್ ಮೇಲೆ ಕಾಯಕವೇ ಕೈಲಾಸ ಅಂತ ಬರೆದಿದ್ದಾರೆ. ಈ ಒಂದು ತತ್ವನ ನಮ್ಮ ಶಿವಕುಮಾರ ಸ್ವಾಮಿಗಳು ಅವರ ಜೀವನದುದ್ದಕ್ಕೂ ನಡ್ಸ್ಕೊಂಡ್ಬಂದರು. ಆ್ಯಂಡ್ ನಾವು ಜೀವನದಲ್ಲಿ ಹೇಗೆ ಬದುಕಬೇಕು ಅನ್ನೋದನ್ನ ತೋರಿಸ್ಕೊಟ್ಟು ಹೋದರು. ಇವಾಗ ಕಾಫಿ ಟೀ ಕುಡಿಯೋಣ ಅಂತ ಹೊರಟಿದ್ದೀವಿ. ಸೊ ಇದು ಹೋಟೆಲ್ ಹೆಸರು ಹೋಟೆಲ್ ಕಾಮಧೇನು. ತುಮಕೂರು ರೋಡ್ ಈ ಕಡೆ ಬಂದರೆ ನಿಮಗೆ ಹೋಟೆಲ್ ಸಿಗುತ್ತೆ. ನೆಕ್ಸ್ಟ್ ಟೈಮ್ ಯಾರಾದರೂ ಬಂದಾಗ ಈ ಹೋಟೆಲಲ್ಲಿ ಟ್ರೈ ಮಾಡಿ. ಸಕ್ಕದಾಗಿದೆ ಆ್ಯಂಬಿಯನ್ಸು ಆ್ಯಂಡ್ ಟೇಸ್ಟ್ ಕೂಡ ಎಲ್ಲ ಚೆನ್ನಾಗಿದೆ. ಸೊ ಇವಾಗ ಕಾಫಿ ಟೀ ಎಲ್ಲ ಕುಡ್ಕೊಂಡು ಮತ್ತೆ ನಮ್ಮ ಜರ್ನಿನ ಸಿಗಂದು ಚೌಡೇಶ್ವರಿ ದೇವಿನ ದರ್ಶನ ಮಾಡೋಣ ಅಂತ ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ. ಯಾವ ಸೀರಿಯಲ್ ಮಮ್ಮಿ ಅಷ್ಟೊಂದು ನಗ್ತಾ ಇದ್ದೀರಾ? ಯಾವ ಸೀರಿಯಲ್ ಅಷ್ಟೊಂದು ನಗ್ತಾ ಇದ್ದೀರಾ? ಸೊ ಇವಾಗ ನಾವು ಚಿತ್ರದುರ್ಗ ಒಳಗಡೆ ರೀಚ್ ಆಗ್ತಿದ್ದೀವಿ. ಚಿತ್ರದುರ್ಗ ಅಂತ ಹೆಸರು ಕೇಳ್ತಾ ಇದ್ದಾಗೆ ನಮಗೆಲ್ಲರಿಗೂ ಒಂದು ರಿಮೆಂಬರ್ ಆಗೋದೇನೆಂದರೆ ಒನಕೆ ಓಬವ್ವ ಅವರು. ಆ್ಯಂಡ್ ಮೇಯ್ನಾಗಿ ವಿಷ್ಣುವರ್ಧನ್ ಅವರ ನಾಗರಾವು ಫಿಲಮ್ಮು ಆ್ಯಂಡ್ ಯಶ್ ಅವರ ರಾಮಾಚಾರಿ ಫಿಲಮ್ನ ಎಲ್ಲ ಶೂಟ್ ಮಾಡಿದ್ದು ಅನ್ನೋದು ಒಂದು ರಿಮೆಂಬರ್ ಆಗುತ್ತೆ. ಬಟ್ ಸ್ಯಾಡ್ಲಿ ನಾವು ಇವತ್ತು ಇಲ್ಲಿಗೆ ಪ್ಲ್ಯಾನ್ ಹಾಕಿಲ್ಲ. ನಮ್ಮ ಸೌತ್ ಕನ್ನಡ ಕಡೆ ಪ್ಲೇಸಸ್ಗೆ ಬಂದರೆ ಒಂದು ಪಕ್ಷ ಬಿಸಿಲನ್ನು ಮಿಸ್ ಮಾಡ್ತೀವಿ ಹೊರತು ಮಳೆನಂತೂ ಯಾವತ್ತೂ ಮಿಸ್ ಮಾಡಲ್ಲ. ನೋಡಿ ಎಷ್ಟು ಜೋರಾಗಿ ಮಳೆ ಬರ್ತಿದೆ ಆ್ಯಂಡ್ ಗ್ರೀನರಿ ಕೂಡ ಹಂಗೆ ಸಪೋರ್ಟ್ ಮಾಡ್ತಿದೆ. ಸೊ ಗಾಯ್ಸ್, ಇವಾಗ ನಾವು ಶಿವಮೊಗ್ಗ ರೀಚ್ ಆಗಿದ್ದೀವಿ. ಇವಾಗ ಊಟಕ್ಕೆ ಅಂತ ಇಲ್ಲಿ ಹೋಟ್ಲಲ್ಲಿ ನಿಲ್ಸಿದ್ದೀವಿ. ಶುಭಮ್ ಹೋಟೆಲ್. ಇಷ್ಟೊತ್ತು ಜರ್ನಿ ಹೇಗನ್ನಿಸ್ತು? ಚೆನ್ನಾಗಿತ್ತು.
ಥಂಡಿ ತಲೆನೋವು ಬಂದಂಗೆ ಆಯ್ತು. ಎಲ್ಲಿತ್ತು ಥಂಡಿ? AC ಒಳಗಿತ್ತು. ಹಲೋ, ಎಕ್ಸ್ಕ್ಯೂಸ್ ಮೀ. ಹಲೋ, ನಿದ್ದೆ ಲೇಡಿ. ನಿಮ್ಮ ಅದಕ್ಕೆ ಎಲ್ಲರೂ ನಿದ್ದೆ ಮಾಡ್ತಾರೆ. ಡೆಸ್ಟಿನೇಷನ್ ರೀಚ್ ಆಗಿಲ್ಲ. ಡೆಸ್ಟಿನೇಷನ್ಗೋಸ್ಕರ ವೆಯ್ಟಿಂಗಾ? ಹೊಟ್ಟೆಯಿಂದ ಕವ ಕವ ಅಂತಿತ್ತು. ಕವ ಕವ ಅಂತಿದ್ದ ಅದಕ್ಕೆ. 3.5 hours ಬಂದಿದ್ದೀರಿ ಹೊಟ್ಟೆ ಇತ್ತು. ಬೆಳಗ್ಗೆ ಸಿದ್ಧಗಳಿಗೆ ಮೊಟ್ಟೆ ಮಾಡಿದ್ವಲ್ಲ ಹೇಗನ್ಸಿದೆ ಜರ್ನಿ? ಜರ್ನಿ ತುಂಬಾ ಚೆನ್ನಾಗಿತ್ತಮ್ಮ. ಬೆಳಗ್ಗೆ ತಿಂಡಿ ಸರೋಗ್ಲಿಲ್ಲ, ಆದ್ರೆ ಹೊಟ್ಟೆ ಬೇರೆ ಸಿಕ್ಕಾಪಟ್ಟೆ ಹಸಿತಾ ಇತ್ತು. ನಮ್ಮ ಮನೆಯವ್ರು ಹೇಳ್ತಾರೆ ಅದು ಪ್ರಸಾದ ಸಿದ್ಧಿಂಗ್ ಅಂತದ್ದು. ಚೆನ್ನಾಗಿಲ್ಲ ಅಂತ ಹೇಳಂಗಿಲ್ಲ, ಆದ್ರೂ ಓಕೆ. ಈಗ ಶುಭಮ್ ಹೋಟ್ಲಲ್ಲಿ ಬಂದು ಕುತ್ಕೊಂಡಿದ್ದೀವಿ ಮಧ್ಯಾಹ್ನ ಲಂಚ್ಗೆ ಅಂತ ಹೇಳಿ. ನೆಕ್ಸ್ಟ್ ಜರ್ನಿ ಸ್ಟಾರ್ಟ್. ಜರ್ನಿ ಇಸ್ ವೆರಿ ಗುಡ್ ಮೇಡಮ್, ತುಂಬಾ ಚೆನ್ನಾಗಿದೆ. ಎಲ್ಲ ಕಡೆ ಎಂಜಾಯ್ ಮಾಡ್ಕೊಂಡು ಮಾತಾಡ್ಕೊಂಡು ಬಂದ್ವಿ. ನಮ್ಮ ವೈಫು ಶ್ರೀಮತಿ ವೀಣಾ ಅವ್ರು ಹಿಂದ್ಗಡೆ ಕುತ್ಕೊಂಡು ಒಳ್ಳೆ ಸೀರಿಯಲ್ ನೋಡ್ಕೊಂಡು ಕೂತಿದ್ರು. ತುಂಬಾನೇ ಅವರು ಖುಷಿ ಪಟ್ರು ಅಂತ ನನ್ನ ಭಾವನೆ. ನಮ್ಮ ಮಗ ಕಾಮಿಡಿ ಇವತ್ತು ನನ್ನ ಕಾಮಿಡಿ ಏನು ಅಂದ್ರೆ ನಾನು ಸೆಂಟ್ರಲ್ ಮಿರರ್ ನೋಡ್ತೀನಲ್ಲ, ಅಂದ್ರೆ ಒಂದು ದುರಾದೃಷ್ಟವಶಾತ್ ನಮ್ಮ ದೊಡ್ಡ ಸೊಸೆ ವಾಶ್ರೂಮ್ಗೆ ಹೋಗಿದ್ರು. ಪಾಪ ಅಲ್ಲಿ ಕಾಲು ಹುಡುಕ್ಬಿಟ್ಟಿದ್ದು. ಆದ್ರೆ ಅತಿ ಶೀಘ್ರವಾಗಿ ಅವ್ರಿಗೆ ಗುಣಮುಖರ ಆಗಿದೆ. ಹಚ್ಚಿ ನಮ್ಮ 2ನೇ ಸೊಸೆ ಕಾಲಿಗೆಲ್ಲ ಹಚ್ಚಿ ಟ್ರೀಟ್ ಮಾಡಿದ್ಲು. ಶಿ ಈಸ್ ಆಲ್ ರೈಟ್ ನಾವು. ಓಕೆ. ಇನ್ನ ಕಾಲು ಉದ್ಗಾಡೋದಂತೆ. ಬೆಂಗಳೂರಿಗೆ ಹೋದ್ಮೇಲೆ ಎಕ್ಸ್ರೇ ಮಾಡಿಸಿ ಎಲ್ಲ ರೆಡಿ ಮಾಡಿ. ನಮ್ಮ ಶ್ರೀಮತಿ ಅವ್ರು ಏನು ಮಾತಾಡ್ತಾ ಇಲ್ಲ, ಯಾಕಂದ್ರೆ ಹೊಟ್ಟೆ ಈಗ ಅವ್ರಿಗೆ ಕವ 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 ಅಂತ ಇದೆ. ಹೊಟ್ಟೆ ಕವ ಕವ ಅಂತ ಇದೆ. ಮತ್ತೆ ಬೆಳಿಗ್ಗೆ ಸೊಸೆ ಕಾಲ್ ಬೆರಿಂಗ್ ಆಗಿರೋ ಸ್ವಲ್ಪ ಟೆನ್ಷನ್ ಆಗ್ಬಿಟ್ಟವ್ರೆ. ಬಹಳ ತುಂಬಾ ನೋವಿನಲ್ಲಿದ್ದಾರೆ. ಕಣ್ಣೀರ್ನ ಕೋಡಿ ಹಿಂದ್ಗಡೆ ಅಳಿಸ್ತಾ ಇದ್ರು, ಆದ್ರೆ ಒಳಗಡೆ ನೋವು ತಿಂತ ತೋರ್ಸ್ಕೊಂಡಿಲ್ಲ. ಒಬ್ಬ ಸ್ಪೆಷಲ್ ವ್ಯಕ್ತಿನ ಕೇಳೋಣ. ಹಲೋ ಯಜಮಾನ್ರೆ, ಹೇಗಿತ್ತು ಜರ್ನಿ ವಿಡಿಯೋ? ನೋಡಿ, ನನಗಂತೂ ಮಾರ್ನಿಂಗು ಬಂದಿದ್ದೇ ಗೊತ್ತಾಗಿಲ್ಲ. ಯಾಕೆ ಗೊತ್ತಾಗಿಲ್ಲ? ನಿದ್ದೆ ಮಾಡಿದ್ರಲ್ಲ, ಅದಕ್ಕೆ ಗೊತ್ತಾಗಿಲ್ಲ. ಮಾರ್ನಿಂಗ್ ಸಿದ್ಧಗಂಗೆಗೆ ಬಂದಿದ್ದೆ, ಸರ್ಪ್ರೈಸು ಪ್ಲಾನಲ್ಲೇ ಇರಲಿಲ್ಲ. ಸಖತ್ ಸರ್ಪ್ರೈಸಿಂಗ್ ಆಗಿತ್ತು. ಗುರು ಪೂರ್ಣಿಮೆ ದಿನ ಗುರುಗಳ ದರ್ಶನ ಆಯಿತು. ನಮ್ಮ ಶಿವಕುಮಾರ ಸ್ವಾಮಿಗಳ ಗದ್ದುಗೆ ನೋಡ್ಕೊಂಡು ಬಂದ್ವಿ, ಆಶೀರ್ವಾದ ತಗೊಂಡ್ವಿ. ಅದಾದ್ಮೇಲಿಂದ ತಿಂಡಿಗೆ ಅಲ್ಲೇ ಹೋಗಿದ್ವಿ. ಯಾಕೋ ಸ್ವಲ್ಪ ಸೆಟ್ ಆಗಲಿಲ್ಲ ಮನೆಯವ್ರಿಗೆ. ಸ್ಟಿಲ್ ಓಕೆ ಫೈನ್. ಹಂಗೆಲ್ಲ ಹೇಳ್ಬಾರ್ದು, ಅದು ದೇವ್ರ ಪ್ರಸಾದ. ಅದಾದ್ಮೇಲಿಂದ ಜರ್ನಿ ನಡೀತಾ ಇದೆ. ಒಳ್ಳೊಳ್ಳೆ ಹಾಡುಗಳು ಕೇಳ್ಕೊಂಡು, ಕಾಲು ಎಳ್ಕೊಂಡು, ಎಲ್ರಿಗೂ ತಮಾಷೆ ಮಾಡ್ಕೊಂಡು, ನಿದ್ದೆ ಮಾಡ್ಕೊಂಡು. ಇವ್ರೇನು ಮಾಡ್ತಿಲ್ಲ, ಬರೀ ಗೊರಕೆ ಹೊಡೆದಿದೆ, ನಿದ್ದೆ ಮಾಡಿದ್ದೆ, ಬರೀ ಡೌಗಳು. ನೇರವಾದ ನಿದ್ದೆ. ಮೊಬೈಲ್ ನನ್ನ ಹತ್ರನೇ ಇರುತ್ತೆ. ಸೊ ನಿಮ್ಗೆ ಎಲ್ರ ಬಗ್ಗೆನೂ ಹೇಳ್ತಾ ಇದ್ರಲ್ಲ ಗೀತಾ, ಇವ್ರ ಇನ್ನೊಂದು ಮುಖನ ನಾನು ನಿಮ್ಗೆ ಅನಾವರಣ ಮಾಡ್ತೀನಿ ಶೀಘ್ರದಲ್ಲೇ. ಎಲ್ಲರೂ ಸ್ಟೇಷನ್ ಆಗಿರಿ, ನಾನು ಇನ್ನೊಂದು ಮುಖ ನೋಡಕ್ ಹೋಗ್ತೇನೆ. ಅವ್ರೆ, ಎಲ್ರದ್ದು ಒಪಿನಿಯನ್ ಹೇಳಿದ್ರಿ. ನಿಮ್ ಕತೆ ಏನು, ಹೇಗನ್ಸ್ತಿದೆ ಜರ್ನಿ? ನಮ್ದೊಂದು ಫುಲ್ ಬ್ಯಾಲೆನ್ಸ್ಡ್. ಬಿಕಾಸ್ ಸಾಂಗ್ಸ್ ಎಲ್ಲ ಹಾಕಿದ್ ನಾನು ಬಾವ ಪಪ್ಪ ಮೂವರೇ ಎದ್ದಿದ್ದು. ಇನ್ನೆಲ್ಲರೂ ನಿದ್ದೆ, ಅಮ್ಮನೂ ನಿದ್ದೆ ಹೋಗಿದ್ರು, ಪಪ್ಪ ಇವಾಗ ನಿದ್ದೆ ಹೋಗಿದ್ರು. ಬಟ್ ನಂದೊಂದು ಫುಲ್ ಬ್ಯಾಲೆನ್ಸ್ಡ್. ಫುಲ್ ಎಂಜಾಯ್ ಮಾಡ್ತಾ ಇದ್ದೀನಿ. ಫುಲ್ ನೇಚರು ಸುತ್ತ ನೋಡ್ಕೊಂಡು. ಸೊ ಐ ಆಮ್ ವೈಪಿಂಗ್. ಸೊ ಇವಾಗ ನಾವು ಇಷ್ಟು ದೂರ ಬಂದ್ವಲ್ಲ, ಅದ್ರಲ್ಲಿ ಒಂದು 3 ಹಳ್ಳಿ ಹೆಸರು ಹೇಳಿ. ನಲ್ಲೂರು, ಶಿವಮೊಗ್ಗ, ಹೊಳಲ್ಕೆರೆ, ಚನ್ನಗಿರಿ. ಎಲ್ಲ ನಿಮ್ಗೆ ಸಪೋರ್ಟಿವ್ ಅಪ್ಪ ಫುಲ್ಲು. ಅಲ್ಲ, ನಾವ್ ಒಂದೊಂದು ಹೇಳ್ತಿದ್ದೆ, ಅವ್ರು ನಮ್ ಜೊತೆ ಹೇಳ್ತಾವ್ರಷ್ಟೇ. ಸಪೋರ್ಟ್ ಏನಿಲ್ಲ. ಬಟ್ ಅವ್ರು ನಿಮ್ಮಿಂದ ಒಂಚೂರು ಮುಂಚೆ ಹೇಳ್ತಾ ಇದ್ರು, ಅಷ್ಟೇ ಡಿಫ್ರೆನ್ಸ್. ವಾಟ್ ಎವರ್. ಮೇ ಬಿ ಇಲ್ಲಿ ಸೌಂಡ್ ರೆಕಾರ್ಡಿಂಗ್ ಡಿಲೇ ಆಗಿದೆ. ಫೈನಲಿ ನಾವಿವಾಗ ಸಿಗಂದು ರೀಚ್ ಆಗಿದ್ದೀವಿ. ಇವಾಗ ಲಾಂಚ್ ಒಳಗಡೆ ಇದ್ದೀವಿ. ಲಾಂಚಿಂದ ಹೋಗಿ ದೇವ್ರ ದರ್ಶನ ಮಾಡಬೇಕು. ಸೊ ಅಲ್ಲಿ ನಿಮಗೆ ನೋಡಿ ನದಿ ತುಂಬಿ ಎಷ್ಟು ಚೆನ್ನಾಗಿ ಹರಿತಿದೆ. ಇಲ್ಲಿರೋ ಮರ ನೋಡಿದ್ರೆ ಒಳ್ಳೆ ಸುತ್ತ ನದಿ ಮಧ್ಯೆ ದ್ವೀಪ ಇರೋ ಥರ ಕಾಣಿಸ್ತಿದೆ. ಅಲ್ಲಿ ಕಾಣಿಸ್ತಿರೋ ಸೇತುವೆ ಇನ್ನೇನು ನಾಡಿದ್ದು ಓಪನಿಂಗ್ ಆಗುತ್ತೆ. ಸೊ ನಾವು ಓಪನಿಂಗ್ ಆಗೋ 2 ದಿವಸ ಮುಂಚೆನೇ ಬಂದಿದ್ದೀವಿ. ಸೊ ಬನ್ನಿ ಲಾಂಚ್ ಒಳಗಡೆ ಜರ್ನಿ ಹೇಗಾಗುತ್ತೆ ಅಂತ ನೋಡೋಣ.
ಇರುವುದೆಲ್ಲವ ಬಿಟ್ಟು ಇರದುದರ ಕಡೆಗೆ ನಡೆಯುವುದೇ ಜೀವನ ಅಂತಾರಲ್ಲ ಹಾಗೆ. ಆಮೇಲೆ ನಮ್ಮ ಅಶ್ವಥ್ ಅವ್ರದ್ದು ಕಾಣದ ಕಡಲಿಗೆ ನಾವು ಬರಿಸಿದೆ ಎಲ್ಲ ಫೈನಲಿ ಲಾಂಚ್ ಮೂವ್ ಆಗ್ತಿದೆ. ಇವಾಗ ಹೋಗ್ತಾ ಇದ್ದೀವಿ ನದಿಗಳ ಮಧ್ಯ. ಸೊ ಅಲ್ಲಿ ನೋಡಿ ಒಂದು ವಾಪಸ್ ಬರ್ತಿದ್ದೆ ಲಾಂಚ್ ಆಲ್ರೆಡಿ. ನಾವು ಈ ಕಡೆಯಿಂದ ಹೋಗ್ತಾಯಿದ್ದೀವಿ, ಆ ಕಡೆಯಿಂದ ಅವ್ರು ವಾಪಸ್ ಬರ್ತಾ ಇದ್ದಾರೆ. ಈ ಥರ ಹೋಗ್ತಾ ಇದ್ದರೆ ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ. ಆಫ್ಟರ್ ಅ ಲಾಂಗ್ ಜರ್ನಿ ತೀರಾ ಕಾಣಿಸ್ತಾ ಇದೆ. ರೀಚ್ ಆಗ್ತಾ ಇದ್ದೀವಿ ನಾವು ಇವಾಗ ಸಿಗಂದು ಚೌಡೇಶ್ವರಿ ದರ್ಶನಕ್ಕೆ ಹೋಗುವಂಥ ಸಮಯ ಬರ್ತಿದೆ. ರೀಚ್ ಆದಮೇಲೆ ನಿಮಗೆ ವಾಪಸ್ ಬ್ಲಾಗ್ ಸಿಗ್ತೀವಿ. ಗೀತಾ ಅವರೇ, ಹೇಗನ್ನಿಸ್ತು ಈ ಜರ್ನಿ? ದೂರ ಮನಸ್ಸಿಗೆ ತುಂಬ ಸಮಾಧಾನ ಹಾಗೂ ಹಗುರ ಆಯಿತು. ಆ ಬೆಂಗಳೂರಲ್ಲಿ ಅದೇ ಟ್ರಾಫಿಕ್ಕು, ಅದೇ ಮನೆ, ಅದೇ ಸಂಸಾರ ಅದೆಲ್ಲ ನೋಡಿ ಈ ಥರ ನೇಚರ್ ಮಧ್ಯೆ ಬಂದಾಗ ನೆಮ್ಮದಿ ಅನ್ನೋದು ತುಂಬ ಫೀಲ್ ಆಯಿತು. ನಿಮಗೆ ಹೇಗಾಗಿತ್ತು? ಸ್ವಲ್ಪ ನಮ್ಮ ಜೊತೆ ನಾವೇ ಕಾಲ ಕಳೆಯೋಂಗಾಯಿತು. ಈ ನದಿಯ ಅಲೆಗಳನ್ನ ನೋಡ್ತಾ ಚೆನ್ನಾಗಿತ್ತು ಒಂಥರ. ಏನೇನೋ ಯೋಚನೆ ಬರುತ್ತೆ, ಬಟ್ ಸ್ಟಿಲ್ ಎಲ್ಲ ಗುಡ್. ಈ ಲೈಫ್ ಅಪ್ಸ್ ಆ್ಯಂಡ್ ಡೌನ್ಸಲ್ಲಿ ಇದೆಲ್ಲ ನೋಡಿದಾಗ ಅದು ಯಾವುದು ತಲೆಗೆ ನೆಟ್ಟೆ ಆಗುತ್ತೆ. ತೀರಾ ರೀಚ್ ಆದ್ವಿ. ನಾವು ಮತ್ತೆ ಸಿಗ್ತೀವಿ ನಿಮಗೆ. ಇವಾಗ ದೇವಿ ದರ್ಶನ ಮಾಡಕ್ಕೆ ಹೋಗ್ತೀವಿ. ದೇವಿ ದರ್ಶನ ಆದ್ಮೇಲೆ ಮತ್ತೆ ನಿಮಗೆ ಸಿಗ್ತೀವಿ. ಸೊ ಫೈನಲಿ ಇವಾಗ ದೇವಸ್ಥಾನ ರೀಚ್ ಆದ್ವಿ. ಇವಾಗ ಕೈಕಾಲು ಮುಖ ತೊಳ್ಕೊಂಡು ದೇವಸ್ಥಾನ ಒಳಗಡೆ ಹೋಗಿ ಅಮ್ಮ ದರ್ಶನ ಮಾಡ್ಕೊಂಡು ವಾಪಸ್ ಬರ್ತೀವಿ. ದೇವಿ ದರ್ಶನ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು. ಇವಾಗ ನಾವು ನಮ್ಮ ಜರ್ನಿನ ಮುರುಡೇಶ್ವರ ಕಡೆಗೆ ಹೊರಟಿದ್ದೀವಿ.